ಅವರು ಆಮೇಲೆ 70 ವರ್ಷ ಮೇಲ್ಪಟ್ಟವರು ನಿಮ್ ಮನೇಲಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರದು ಪಾಸ್ಬುಕ್ ಆಧಾರ್ ಕಾರ್ಡ್ ತಗೊಂಡ್ಬಂದ್ರೆ ಇವತ್ ನಾವ್ ಇಲ್ಲೇ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಯಾರ್ಯಾರು ಇನ್ನ ಆಗಿಲ್ವೋ ದಯವಿಟ್ಟು ಎಲ್ರು ಮಾಡಿಸ್ಕೊಳ್ಳಿ ಈ ಸ್ಕೀಮ್. ಈ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ನಮ್ಮ ಹೆಬ್ಬನಿ ಗ್ರಾಮ ಪಂಚಾಯತಿಯ ವಾಟರ್ ಮ್ಯಾನ್ ಆಗಿರುವಂತ ಶಂಕರಪ್ಪ ಅವರು ಬಂದಿದ್ದಾರೆ. ಅವ್ರ ಹೆಂಡತಿ ಅವರು ಇತ್ತೀಚೆಗೆ ತೀರ್ಕೊಂಡಿದ್ರು, ಬಟ್ಟೆ ಒಗೆಯಕ್ಕೆ ಹೋಗಿ ಬಾವಿಯಲ್ಲಿ. ಅವರಿಗೆ ಕ್ಲೈಮ್ ಬಂದಿದೆ. ಈಗ ಈಗ ಅವರಿಗೆ ಆ ಕ್ಲೈಮ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ನಿಮ್ಮ ಮುಂದೆನೆ ಈಗ ಅವ್ರು ಕಟ್ಟಿದ್ದು ಬರೀ 10 ವರ್ಷ ಕಟ್ಟಿದ್ರು 436 4,260 ರೂಪಾಯಿ ಆಗಿತ್ತು. ಅವ್ರಿಗೆ 2 ಲಕ್ಷ ಬಂದಿದೆ. ಇನ್ನ ಒಂದು ಅಪ್ಲೈ ಮಾಡಿದ್ದಾರೆ, ಅದು ಪ್ರೋಸೆಸ್ ಆಗ್ತಾ ಇದೆ, ಅದು ಬರುತ್ತೆ. ಈಗ ಅವರೇ ವ್ಯಕ್ತಿ ಇಲ್ಲಿದ್ದಾರೆ. ಯಾಕಂದ್ರೆ ಈಗ ನಾವ್ ಇವಾಗ ಇರ್ತೀವಿ, ನಾಳೆ ಇರೋದಿಲ್ಲ. ಪ್ರತಿಯೊಬ್ರು ಇವಾಗ ಒಂದು ಕಾರ್ ತಗೊಂಡ್ರೆ ಕಾರ್ಗೆ ಇನ್ಶೂರೆನ್ಸ್ ಮಾಡಿಸ್ಕೊಂತೀವಿ, ಗಾಡಿ ತಗೊಂಡ್ರೆ ಗಾಡಿಗೆ ಇನ್ಶೂರೆನ್ಸ್ ಮಾಡ್ಕೊಂತೀವಿ, ಒಂದು ಹಸು ತಗೊಂಡ್ರೆ ಹಸುಗೆ ಇನ್ಶೂರೆನ್ಸ್ ಮಾಡಿಸ್ಕೊಂತೀವಿ. ಮನುಷ್ಯರಾಗಿದ್ದು ನಾವು ಮಾಡ್ಕೊಳ್ಳೋದಿಲ್ಲ. ಇದು ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಇಂದ ನಮ್ಮ LDS ಅವರು ಬಂದಿದ್ದಾರೆ. ಅವರು 360 ಬ್ಯಾಂಕ್ಗೂ ಫುಲ್ ಹೆಡ್ ಕೋಲಾರಲ್ಲಿ ತುಂಬಾ ಬ್ಯುಸಿ ಇರ್ತಾರೆ. ಈ ಕಾರ್ಯಕ್ರಮವನ್ನು ನಾವು 3 ತಿಂಗಳು ಹಮ್ಮಿಕೊಂಡಿದ್ದೀವಿ. ಯಾವಾಗ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ನಮ್ಮ ಲೀಡ್ ಬ್ಯಾಂಕ್ ಬ್ಯಾನರ್ ಅಲ್ಲಿ ನಾವು ಹಾಕಿದ್ದೀವಿ. ಜುಲೈ 7, 2025 ಸೆಪ್ಟೆಂಬರ್ 30, 9, 2025 3 ತಿಂಗಳು, ಇದು 3ನೇ ಬಾರಿ ಇದು ಒಂದು ಸ್ಯಾಚುರೇಷನ್ ಕ್ಯಾಂಪ್ ಮಾಡ್ತಾ ಇರೋದು. ಪ್ರತಿ ಹಳ್ಳಿಗೂ ಹೋಗಿ ಒಂದು ಪಂಚಾಯತಿಗೆ ಹೋಗ್ಬಿಟ್ಟು PDO ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ತರ ಸ್ಕೀಮ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿ. ನಮ್ಮ ಕೋಲಾರ ಜಿಲ್ಲಾ ಬರೀ 18% ಮಾತ್ರ ಆಗಿದೆ. 100ಕ್ಕೆ 100% ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಕೋಲಾರಾದ್ಯಂತ ಎಷ್ಟು ಬ್ಯಾಂಕ್ ಇದು ಅಷ್ಟು ಬ್ಯಾಂಕ್ ಅಲ್ಲೂ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಮಾಡಿಸ್ಕೊಳ್ಳಿ, ಒಳ್ಳೆ ಸ್ಕೀಮ್ ಇದೆ. ಬರೀ ಎಷ್ಟಂದ್ರೆ 436 ರೂಪಾಯಿ, 20 ರೂಪಾಯಿ ನಮ್ ಸರ್ ಅವರು ಹೇಳಿದ್ರು. ಇದಕ್ಕೆ ಯಾವುದೇ ರೀತಿಯ ಹೆಲ್ತ್ ಚೆಕ್ಅಪ್ ಇಲ್ಲ, ನಿಮ್ಗೆ ಯಾವುದೇ ರೀತಿಯ ಹೆಲ್ತ್ ಚೆಕ್ಅಪ್ ಮಾಡೋದಿಲ್ಲ. ನಿಮ್ಮ ಖಾತೆಯಲ್ಲಿ ದುಡ್ಡಿದ್ರೆ ಅದೇ ಕಟ್ ಆಗುತ್ತೆ. ಅಂದ್ರೆ ಕೆಲವರಿಗೆ ಫುಲ್ ಕನ್ಫ್ಯೂಸ್ ಇದೆ, 20 ರೂಪಾಯಿಗೂ 436 ರೂಪಾಯಿಗೂ ಡಿಫ್ರೆನ್ಸ್ ಏನು ಅಂತ. 436 ಬಂದ್ಬಿಟ್ಟು ನ್ಯಾಚುರಲ್ ಡೆತ್. ಯಾವುದೇ ರೀತಿಯ ಒಂದು ಸಾವು ಸಂಭವಿಸಿದ್ರೆ ಅದು ನ್ಯಾಚುರಲ್ ಡೆತ್. ಅದಕ್ಕೇನೂ ಇಲ್ಲ, ನೀವು ಬ್ಯಾಂಕ್ ಹತ್ರ ಬಂದ್ಬಿಟ್ಟು ಒಂದು ಡೆತ್ ಸರ್ಟಿಫಿಕೇಟ್, ನಿಮ್ಮ ನಾಮಿನಿದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಬುಕ್, ಆಮೇಲೆ ಡೆತ್ ಆಗಿರೋದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಬುಕ್ ಕೊಟ್ರೆ ನಿಮ್ಗೆ 30 ದಿನ ಒಳಗಡೆ ಇರೋ ಒಂದ್ 2 ತಿಂಗಳು 60 ತಿಂಗಳಲ್ಲಿ ಡಾಕ್ಯುಮೆಂಟ್ ಕೊಟ್ರೆ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗುತ್ತೆ. ಬಂದಿರುವಂತ ವ್ಯಕ್ತಿ ಕೂಡ ಇಲ್ಲ, ಉದಾಹರಣೆಗೆ ಶಂಕರಪ್ಪ ಅವರು ಇಲ್ಲೇ ಇದ್ದಾರೆ. ಇದು ಬಂದ್ಬಿಟ್ಟು ನ್ಯಾಚುರಲ್ ಡೆತ್. ಇನ್ನೊಂದು, ಈಗ ಅವಾಗ್ಲೇ ಕೇಳಿದ್ರು ಒಬ್ರು, ಮೇಡಮ್ ನಾನು 20 ರೂಪಾಯಿ ಕಟ್ಟಿದ್ದೆ, ನಮ್ಮ ತಂದೆಯವರು ತೀರ್ಕೊಂಡ್ರು ಅಂತ. ಅವ್ರಿಗೆ 60 ವರ್ಷ ಅಂತೆ. ಏಜ್ ಲಿಮಿಟ್ ನಮ್ಮ LDM ಸರ್ ಅವಾಗಿಂದ ಹೇಳ್ತಾ ಇದ್ದಾರೆ, 18ರಿಂದ 50 ವರ್ಷ ಒಳಗಿರೋರಿಗೆ 436 ಕಟ್ಟಾಗುತ್ತೆ. 18ರಿಂದ ಅಂದ್ರೆ 50 ವರ್ಷದ ಮೇಲೆ ಆಗಿರೋರಿಗೆ ಬರೀ 20 ರೂಪಾಯಿ, ಅದೇ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಈಗ ಬಟ್ಟೆ ಒಗೆಯಕ್ಕೆ ಹೋಗಿ ಕಾಲ್ ಜಾರ್ ಬಿದ್ದೋದ್ರೆ, ಏನಾದ್ರೂ ನಡ್ಕೊಂಡು ಹೋಗ್ತಾ ಇದ್ರೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ, ಇಲ್ಲ ಖುಷಿ ಹೊಂಡದಲ್ಲಿ ಬಿದ್ದೋದ್ರೆ, ಮರದಿಂದ ಕೆಳಗಡೆ ಬಿದ್ರೆ, ಕರೆಂಟ್ ಶಾಕ್ ಹೊಡೆದ್ರೆ, ಹಾವು ಕಚ್ಚಿದ್ರೆ, ಎತ್ತು ಕುಮ್ಮಿದ್ರೆ, ಈ ರೀತಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಅದು ಏಜ್ ಅವರಿಗೆ ಎಷ್ಟಿರ್ಬೇಕು, ಏಜ್ ಬಂದ್ಬಿಟ್ಟು ಅವರಿಗೆ 50 ಒಳಗಡೆ ಇದ್ರೆ JJBY ಬರುತ್ತೆ. 50 ಮೇಲೆ ಆದ್ರೆ ಆಕ್ಸಿಡೆಂಟ್ ಆದ್ರೆ ಮಾತ್ರ ಈ SBY ಬರುತ್ತೆ. 20 ರೂಪಾಯಿ ಮಾತ್ರ ಕಟ್ತೀರಾ. 436 ರೂಪಾಯಿ ಕೂಡ ಕಟ್ಕೊಂಡ್ರೆ, ಎರಡೂ ಮಾಡಿಸಿದ್ರೆ ನೀವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಅಂತ ಕೊಟ್ರೆ ಬ್ಯಾಂಕ್ ಅವ್ರು ಫಾಲೋ ಅಪ್ ಮಾಡಿ ಕಳಿಸ್ತಾರೆ. ಅದು ಗವರ್ಮೆಂಟ್ ಇಂದ LIC ಪಾಲಿಸಿ ಅವರು ವೆರಿಫೈ ಮಾಡಿ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಕಳಿಸೋದು ಅವ್ರ ಜವಾಬ್ದಾರಿ, ಅವ್ರು ವೆರಿಫೈ ಮಾಡಿ ಅವ್ರು ಹಾಕ್ತಾರೆ ದುಡ್ಡು. ಇದು ಅಂದ್ರೆ ತುಂಬಾ ಒಳ್ಳೆ ಸ್ಕೀಮ್, ಎಲ್ಲರೂ ಮಾಡ್ಕೊಳ್ಳಿ. ನೋಡಿ, ಈಗ ನಮ್ಮ ಶಂಕರಪ್ಪ ಅವ್ರಿಗೆ ಚೆಕ್ ಬಿಟ್ ಅನ್ನ ಮಾಡ್ತಾ ಇದ್ದೀವಿ. ನಾವು ಅವ್ರಿಗೆ ಅವರು ಇನ್ಶೂರೆನ್ಸ್ ಬಂದಿರೋದ್ರ ಬಗ್ಗೆ ಈಗ ಮಾತಾಡ್ತಾರೆ. ಅವ್ರಿಗೆ ಏನ್ ಅನ್ಸುತ್ತೆ, ಎಷ್ಟು ವರ್ಷ ಕಟ್ಟಿದ್ರು ಅಂತ ಮಾತಾಡ್ತಾರೆ. ಇಬ್ಬರು ಮಕ್ಕಳು, ನಮ್ಮ ಹೆಂಡತಿ ಬಟ್ಟೆಗೆ ಹೋಗ್ಬಿಟ್ಟು ಕೈ ಕಾಲು ಕಲ್ಕೊಂಡು ಹೋಗಿ ಬಿದ್ದೋಗಿದ್ರು ಕೆರೆಯಲ್ಲಿ. ನಾನು ಇನ್ಶೂರೆನ್ಸ್ ಕಟ್ಟಿದ್ದೆ, 2 ಲಕ್ಷ PM ಬಂತು. ಇನ್ನೊಂದು BMJ ಬಂತು, PM ಬಂದಿಲ್ಲ, ಬರ್ತಾ ಇದೆ ಅಂತ ಪ್ರೋಸೆಸ್ ಅಲ್ಲಿ. ನಾನು 10 ವರ್ಷದಿಂದ ನಾನು ಕಟ್ತಾ ಇದ್ದೀನಿ. 2 ಲಕ್ಷ ಬಂದಿದೆ. ನನ್ನ ಮಗಳ ಹೆಸರಲ್ಲಿ ಫಿಕ್ಸೆಟ್ ಮಾಡಿದ್ದೀನಿ. ಎಜುಕೇಶನ್ ಉಪಯೋಗಗಳನ್ನು ಮಾಡ್ಕೊಳ್ತೀನಿ. ನೀವು ಎಲ್ಲರೂ ಮಾಡಿಸ್ಕೊಳ್ಳಿ, ಒಳ್ಳೇದು ಅಂತ ಹೇಳ್ತಾರೆ.